ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾದೇಶ್ ಕುಮಾರ್ ಅಂತ ಹೇಳಿ. ನನ್ನ ರೋಲ್ ನಂಬರು T318051. ನಂದು ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿಯಿಂದ ಬಂದಿದ್ದೇನೆ. ಬೇರೆ ಈ ಸಮಯದಲ್ಲಿ ನಾನು ದಾರ ವಿಷಯದಲ್ಲಿ ಮಾತನಾಡೋದಕ್ಕಿದ್ದೇನೆ. ಥ್ರೆಡ್. ಐ ಆಮ್ ಗೋಯಿಂಗ್ ಟು ಗಿವ್ ಎ ಪ್ರೆಸೆಂಟೇಷನ್ ಆನ್ ಥ್ರೆಡ್. ಸೊ ದಾರಗಳ ವಿಧಗಳು ಮತ್ತು ಉಪಯೋಗಗಳನ್ನು ನಾವು ನೋಡುವಾಗ ಈಗಾಗಲೇ ನಿಮಗೆಲ್ಲ ವಿಧ ವಿಧವಾದ ದಾರಗಳು, ಬಣ್ಣ ಬಣ್ಣದ ಒಂದು ದಾರಗಳು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಬರ್ತದೆ ಅಂತೇಳಿ ತಮಗೆಲ್ಲ ಗೊತ್ತಾಯಿದೆ. ಆದರೂ ನಾವು ಅದ್ರ ಬಗ್ಗೆ ಪಾಠವನ್ನು ಕಲಿತಿರೋದ್ರಿಂದ ಒಂದು ಸ್ವಲ್ಪ ಮಾಹಿತಿಗಳನ್ನು, ಒಂದಿಷ್ಟು ಗ್ರಹಿಸಿರುವ ಎಲ್ಲ ವಿಚಾರಗಳನ್ನು ನಿಮ್ಮೊಂದಿಗೆ ಅದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಈ ಸಮಯದಲ್ಲಿ. ಮತ್ತು ನಾವು ಗಾರ್ಮೆಂಟ್ಸಲ್ಲಿ ಈ ಒಂದು ದಾರಗಳ ಉಪಯೋಗ ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಒಂದು ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ ಎಂಬುದಾಗಿ ನಾವು ಕಲಿತ್ಕೊಳ್ಳೋಣ. ಮೊದಲಿಗೆ ನಾವು ದಾರವನ್ನು ಯಾವುದರಿಂದ ತೆಗಿತಾರೆ ಅಂತ ಹೇಳೋದಾದರೆ, ಒಂದು ನೇಚರ್ ಅಥವಾ ಸೃಷ್ಟಿಯಲ್ಲಿ ಬರುವಂಥದ್ದು ಹತ್ತಿ. ಆ ಹತ್ತಿಯಿಂದ ಇದನ್ನ ಯಾರ್ನ್ ಎಂಬುದಾಗಿ ಕರೀತಾರೆ. ಈ ಯಾರ್ನ್ ಎಂಬುದಾಗಿ ನಾವು ನೋಡುವುದಾದರೆ ಅದನ್ನ ತಿರುಗಿಸುವುದು ಕಮ್ಮಿ, ಮತ್ತೆ ಅದರ ಒಂದು ಗಟ್ಟಿ ಕಮ್ಮಿಯಾಗಿರ್ತದೆ. ಆದರೆ ಥ್ರೆಡ್ ಬಂದ್ಬಿಟ್ಟು 2 ಸಾರಿ 3 ಸಾರಿ ತಿರುಗಿಸಿದರೆ ಅದು ದಾರ ಆಗುತ್ತೆ. ಆ ದಾರಕ್ಕೆ ನಾವಿರೋ 7 ಕಲರ್ಗಳಲ್ಲಿ ಇಷ್ಟವಾದಂಥ ಅದೇ ಬಟ್ಟೆಯ ಅದರ ಒಂದು ಕಲರ್ಗಳಿಗೋಸ್ಕರ ನಾವು ಅನೇಕ ಒಂದು ಕಲರ್ಗಳನ್ನು ಈಗ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಅನೇಕ ವಿಧಮಾನವಾದಂಥ ವೆರೈಟಿ ಕಲರ್ಗಳನ್ನು ಉಪಯೋಗಿಸಬಹುದಾಗಿದೆ. ಅದರಲ್ಲಿ ನಾವು ನೋಡುವಾಗ ಬಣ್ಣ ಬಣ್ಣದ ಒಂದು ಉಲ್ಲನ್ ದಾರದ ಉಂಡೆಗಳನ್ನು ನಾವು ನೋಡುವಾಗ ಆ ಒಂದು ಸ್ಪೈಕಲ್ಲಿ ನಾವು ನೀಡಲಲ್ಲಿ ಬಟ್ಟೆಗಳನ್ನು ಹಾಕೋದನ್ನು ನಾವು ನೋಡ್ತೇವೆ. ಇದರಲ್ಲಿ ಬಟ್ಟೆಗಳನ್ನು ನಾವು ಹೊಲಿಯೋದನ್ನು ನೋಡ್ತೇವೆ. ವಿಶೇಷವಾಗಿ ನಾವು ನೋಡುವಾಗ ಈ ಒಂದು ನೂಲು ಏನು ನಾನು ಹೇಳೋದನ್ನು ಆಗಲೇ ಯಾರ್ನ್ ಅಂತೇಳಿ ಎಳೆ ಅಥವಾ ತಂತು ಎಂಬುದಾಗಿ ಕರೀತಾರೆ. ನಯವಾದ ನಾರು, ಉದಾಹರಣೆಗೆ ಈ ಒಂದು ಜೇಡರ್ ಬಲೆ, ದ್ರವದ ತೆಳುವಾದ ಒಂದು ಹರಿವು ಎಳೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಎಳೆಯುವುದು ಅಂದರೆ ಒಂದು ವಸ್ತುವನ್ನು ಹಿಗ್ಗಿಸುವುದು, ಅಥವಾ ಎಳೆಯುವುದು ಅಂದರೆ ಒಂದು ಬಾಣವನ್ನು ಎಳೆಯುವುದು ಎಂಬುದಾಗಿ. ಸೊ ಇದನ್ನು ನೂಲು, ಉರಿ, ಎಣೆ ಅಥವಾ ನೂಲು ಮತ್ತೆ ಜವಳಿ ಉತ್ಪಾದನೆಯಲ್ಲಿ ಅದನ್ನು ಬಳಸಲಾಗ್ತದೆ. ಮತ್ತೆ ಈ ಒಂದು ನೂಲುಗಳನ್ನು ನಾವು ನೋಡುವಾಗ ಹತ್ತಿಯಲ್ಲಿ ನಾನು ಆಗಲೇ ಹೇಳ್ದಂಗೆ ಉಪಯೋಗಿಸ್ತೇವೆ. ಆ ಒಂದು ನೂಲನ್ನು ತಯಾರು ಮಾಡ್ತೇವೆ. ಮತ್ತೆ ಉಣ್ಣೆಗಳಿಂದ ಅಂದರೆ ಕುರಿಗಳ ಒಂದು ತುಪ್ಪಟದಿಂದ, ಮತ್ತೆ ರೇಷ್ಮೆ ಇಂದ ಸಹ ದಾರವನ್ನು ತೆಗೆದು ನೋಡ್ತೇವೆ. ಸಿಂಥೆಟಿಕ್ ಫೈಬರ್ಗಳಂತಹ ಕೆಮಿಕಲ್ಗಳಿಂದಲೂ ಸಹ ವಿಧವಾದಂಥ ನಾರುಗಳನ್ನು ನಾವು ಒಟ್ಟಿಗೆ ತಿರುಗಿಸಿ ನಿರಂತರ ಒಂದು ಉದ್ದನೆಯ ದಾರವಾಗಿದ್ದು, ಇದನ್ನು ಬಟ್ಟೆಗಳನ್ನು ನೇಯ್ಗೆ ಮಾಡಲು, ಎಣೆಯಲು, ಹೊಲಿಗೆ ಮಾಡಲು ಅಥವಾ ಕಸೂತಿ ಮಾಡಲು ಬಳಸ್ತಾರೆ. ಈ ನೂಲನ್ನು ಬಟ್ಟೆ ಹೊಲಿಯಕ್ಕೆ ಮಾತ್ರವಲ್ಲದೆ ನಾವು ಅದರ ಒಂದು ಟೆಂಪರ್ ಕಮ್ಮಿಯಾಗಿರುವಾಗ ಹೂಗಳನ್ನು ಕಟ್ಟುವುದಕ್ಕೆ ಉಪಯೋಗ ಮಾಡ್ತೇವೆ. ಅದರಲ್ಲಿ ನಾವು ಈ ಒಂದು ಪುಸ್ತಕಗಳನ್ನು ಕಟ್ಟುವುದಕ್ಕೆ ಮತ್ತು ಹೊಲಿಯೋದಕ್ಕೆ ಟಾಯಿಂಗ್ ದಾರ ಎಂಬುದಾಗಿ ನಾವು ಕರೀತೇವೆ. ಮತ್ತು ಟೈರ್ ಕ್ಷೇತ್ರದಲ್ಲಿ ನೈಲನ್ ದಾರಗಳನ್ನು ಉಪಯೋಗಿಸ್ತಾರೆ. ಮತ್ತು ಮಿಲ್ಟ್ರಿಯಲ್ಲಿ, ಮತ್ತು ಬ್ಯೂಟಿಷಿಯನ್ ಅಂದರೆ ಆ ಒಂದು ಐಬ್ರೋ ಫಂಕ್ಷನ್ಗಳು ಬೇಕಾದಾಗೆ ಐಬ್ರೋ ಮಾಡೋದಕ್ಕೋಸ್ಕರ ಒಂದು ದಾರಗಳನ್ನು ಸಹ ಹೆಣ್ಣು ಮಕ್ಕಳು ಉಪಯೋಗಿಸೋದನ್ನು ನೋಡ್ತೇವೆ. ಮತ್ತು ಈ ಒಂದು ದಾರ ಇದು
ತುಂಬ ಗಟ್ಟಿಯಾಗಿರ್ತದೆ, ಅಷ್ಟೊಂದು ತೆಳುವಾಗಿ ಅಥವಾ ಸುಲಭವಾಗಿ ಕಿತ್ತೋಗೋದಿಲ್ಲ. ಆ ಕಾರಣದಿಂದಲೇ ನಾವು ಮತ್ತೆ ನೋಡ್ತೇವೆ ಆ ಒಂದು ಥ್ರೆಡ್ಗಳನ್ನು ಯಾವ ರೀತಿ ಮುಂದುವರೆದ ಭಾಗದಲ್ಲಿ ನಾವು ನೋಡೋದಾದ್ರೆ ಉಪಯೋಗ ಮಾಡ್ತಾರೆ ಅಂತ ಹೇಳೋದಾದ್ರೆ, ಆ ದಾರಗಳ ಉಪಯೋಗಗಳು ಅಪೇರಿಯಲ್ ಇಂಡಸ್ಟ್ರೀಸ್ ಅಂದರೆ ಈ ಉಡುಪುಗಳನ್ನು ಮಾಡುವ ಉದ್ಯಮದಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ, ಕೈಗಾರಿಕೆ ಇಂಡಸ್ಟ್ರೀಸ್ ಎಲ್ಲದಲ್ಲಿ ನಾವು ಉಪಯೋಗದ ನೋಡ್ತೇವೆ. ಮತ್ತು ಲೆದರ್ ಇಂಡಸ್ಟ್ರೀಸ್, ಚರ್ಮದ ಒಂದು ಕಾರ್ಖಾನೆಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಸರ್ಜರಿ ಮಾಡೋದಕ್ಕೆ ಉಪಯೋಗಿಸುವಂಥದ್ದು, ರೈನಿ ವೇರ್ ಅಂದರೆ ಮಳೆ ಉಡುಪುಗಳು, ಮತ್ತು ಅಪೋಲಿಸ್ಟರ್ಡ್ ಫರ್ನಿಚರ್ ಎಂಬುದಾಗಿ ಅಂದರೆ ಸಜ್ಜುಗೊಳಿಸಿದ ಪೀಠೋಪಕರಣಗಳಲ್ಲಿ ಕೆಲವು ವಿಧಮಾನವಾದಂಥ ದಾರಗಳನ್ನು ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. ಹಾಗೆ ಉಡುಪುಗಳನ್ನು ಉಪಯೋಗಿಸೋದರಲ್ಲಿ ಮಹತ್ವವಾದಂತಹ ಒಂದು ಸ್ಥಾನಮಾನಗಳನ್ನು ಅದು ಹೊಂದಿದೆ. ಮತ್ತು ಜವಳಿ ಉದ್ಯಮ, ಗಾರ್ಮೆಂಟ್ಸ್ ಉದ್ಯಮದಲ್ಲಿ ನಾವು ನೋಡ್ತೇವೆ ಅದರದೇ ಆದಂತಹ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ, ಗಾತ್ರಗಳಲ್ಲಿ ಅದನ್ನು ಬಳಕೆ ಮಾಡ್ತಾರೆ. ಮತ್ತು ನೂಲಿನ ವಿಧಗಳಲ್ಲಿ ನಾವು ನೋಡುವಾಗ ಇದು ಹತ್ತಿಯಲ್ಲಿ ಸಹ ಉಪಯೋಗ ಮಾಡ್ತಾರೆ. ಮತ್ತು ಲೆನಿನಿನಂತಹ ನೈಸರ್ಗಿಕ ಫೈಬರ್ಗಳು ನಾನು ಆಗ್ಲೇ ಹೇಳ್ದಂಗೆ ಪಾಲಿಸ್ಟರ್, ನೈಲನ್ ಅಂತಹ ಮಾನವ ನಿರ್ಮಿತ ಸಿಂಥೆಟಿಕ್ ಫೈಬರ್ಗಳಿಂದಲೂ ಸಹ ಉಪಯೋಗ ಮಾಡ್ತಾರೆ. ಸೊ ನಿರ್ಮಾಣ ಮಾಡೋದು ನಾನು ಹೇಳಿದ್ದೇನೆ, ಫೈಬರ್ಗಳನ್ನು ತಿರುಗಿಸಿ ದಪ್ಪ ಬಲವಾದ ಎಳೆಯಾಗಿ ಮಾಡಲಾಗುವುದು. ಇದನ್ನು ಎಳೆಯೊಂದಿಗೆ ಸೇರಿಸಿ ಫ್ಲೆಡ್ ನೂಲ್ ಸಹ ಕೂಡ ಮಾಡಬಹುದಾಗಿದೆ. ಬಟ್ಟೆಗಳನ್ನು ತಯಾರಿಸುವುದು ಅಂದರೆ ಫ್ಯಾಬ್ರಿಕ್, ಗಾರ್ಮೆಂಟ್ಸ್ ಏರಿಯಾದಲ್ಲಿ ಅದೇ ಒಂದು ನೂಲುಗಳನ್ನು ಅಥವಾ ಅದನ್ನು ಹೆಣೆದಾಗ ಫ್ಯಾಬ್ರಿಕ್ ಅಂದರೆ ಗಾರ್ಮೆಂಟ್ಸ್ ಏರಿಯಾಗಳಲ್ಲಿ ಅದನ್ನು ಬಟ್ಟೆಗಳನ್ನಾಗಿ ಸಹ ತಮಗೇನು ಬೇಕು, ಯಾವ್ಯಾವ ರೂಪದಲ್ಲಿ ಬೇಕು, ಈಗ ಆ ಒಂದೊಂದು ನೂಲುಗಳನ್ನು ನಾವು ನೋಡುವಾಗ ತಮ್ಮದೇ ಆದಂತಹ ಒಂದು ಬಟ್ಟೆಗಳನ್ನು ಆಯಾ ಪ್ರಮಾಣದಲ್ಲಿ ಮಾಡುವುದನ್ನು ನಾವು ನೋಡಬಹುದು, ನೇಯುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ನಾವು ಥ್ರೆಡ್ಗಳನ್ನು ಟ್ವಿಸ್ಟ್ ಅಂದರೆ ಎಸ್ ಆಕಾರದಲ್ಲಿ, ಜೆಡ್ ಆಕಾರದಲ್ಲಿ ನಾವು ನೋಡ್ತೇವೆ. ಮೋಸ್ಟ್ ಸಿಂಗಲ್ ನೀಡಲ್ ಲಾಕ್, ಮತ್ತು ಅದರ ಮೆಷಿನ್ಸ್ ಅದು ಬೇರೆ ಮೆಷಿನ್ಗಳಲ್ಲಿ ಡಿಸೈನ್ ಆಗಿ ಜೆಡ್ ಟ್ವಿಸ್ಟ್ ಥ್ರೆಡ್ಸ್ ಮತ್ತು ಎಸ್ ಟ್ವಿಸ್ಟ್ ಥ್ರೆಡ್ ಎಂಬುದಾಗಿ ಅನ್ಟ್ವಿಸ್ಟ್ ಡ್ಯೂರಿಂಗ್ ದ ಸ್ಟಿಚ್ ಫಾರ್ಮೇಷನ್ ಮಾಡುವಾಗ ಉಪಯೋಗಿಸೋದನ್ನು ನಾವು ನೋಡ್ತೇವೆ. ಮತ್ತು ಸೂಟಬಿಲಿಟಿ ಆಫ್ ದ ಥ್ರೆಡ್ ಆ್ಯಂಡ್ ನೀಡಲ್ಸ್, ಆ ಸೂಜಿಗೆ ಅನುಗುಣವಾಗಿ, ಗಾತ್ರಕ್ಕೆ ಅನುಗುಣವಾಗಿ ಆ ಒಂದು ನೂಲುಗಳನ್ನು ಉಪಯೋಗ ಮಾಡೋದನ್ನು ನೋಡ್ತೇವೆ. ಮತ್ತು ಅದರಲ್ಲಿ ನಾನು ಆಗಲೇ ಹೇಳಿದೆ ಶೂ ಅಥವಾ ಒಂದು ಲೆದರ್ ಐಟಮ್ ತಕ್ಕಾಗಿ ಮತ್ತು ಬಟ್ಟೆಗಳಿಗೆ ತಕ್ಕ ಹಾಗೆ ಗಾತ್ರಗಳಿಗೆ ಅನುಗುಣವಾಗಿ ಉಪಯೋಗ ಮಾಡುವುದನ್ನು ನಾವು ನೋಡುತ್ತೇವೆ. ಸೊ ಈ ಸಮಯದಲ್ಲಿ ಪ್ರಿಯರೇ, ಒಂದಿಷ್ಟು ಮಾಹಿತಿಗಳನ್ನು ನೂಲ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈ ಅವಕಾಶವನ್ನು ತಮ್ಮ ಬಳಿ ಹಂಚ್ಕೊಳ್ಳೋದಕ್ಕೆ, ಆ ಒಂದು ಥ್ರೆಡ್ ಬಗ್ಗೆ ಪ್ರೆಸೆಂಟೇಷನ್ ಮಾಡಿಕೊಡೋದಕ್ಕೆ ನಮ್ಮ ಸಮರ್ಥ ಹ್ಯಾಂಡ್ಲೂಮ್ಸ್ ಅಥವಾ RSA ಕಡೆಯಿಂದ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟೋದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತು ಈ ಒಂದು ಪ್ರೆಸೆಂಟೇಷನ್ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಸರ್ಗಳಿಗೂ ವಂದಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.